ಜೈ ಹಿಂದ್. ಮಾನ್ಯ ಪೋಷಕರಿಗೂ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೂ ನನ್ನ ನಮನಗಳು. ನಾನು ಸತೀಶ್ ಬಾಗೇವಾಡಿ, ಅಕಾಡೆಮಿಕ್ ಮೆಂಟರ್, ವಿಕ್ಟ್ರಿ ಕೆಡೆಟ್ ಅಕಾಡೆಮಿ. ನಾನು ಇವತ್ತು ನಿಮ್ಮ ಮುಂದೆ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಮೋಸ್ಟ್ ಇಂಪಾರ್ಟೆಂಟ್ ವೆಬ್ಸೈಟ್ಸ್, ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಎಕ್ಸಾಮ್ ನಿಮ್ಮ ಮಕ್ಕಳು ಬರೋದಾದ್ಮೇಲೆ ನೀವು ಯಾವ ವೆಬ್ಸೈಟ್ ಯಾವಾಗಿದ್ರೂ ನೋಡ್ತಾ ಇರಬೇಕು, ಯಾವ ವೆಬ್ಸೈಟ್ ಬಗ್ಗೆ ನಿಮ್ಗೆ ಅವೇರ್ನೆಸ್ ಇರಲೇಬೇಕು ಅನ್ನೋದನ್ನ ಹೇಳ್ತೀನಿ. ಸೊ ಇಲ್ಲಿ 2 ವೆಬ್ಸೈಟ್ ಇದೆ. ಒಂದು ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್. ಸೊ ಒಂದು ವೆಬ್ಸೈಟ್ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್. ಸೊ ಇಲ್ಲಿ ನೀವು ನೋಡ್ಬೋದು ಇದು. ಸೊ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಒಂದು ವೆಬ್ಸೈಟ್. ಸೊ ಇನ್ನೊಂದು ವೆಬ್ಸೈಟ್ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಅಡ್ಮಿಷನ್ ಕೌನ್ಸಿಲಿಂಗ್. ಸೊ ಇದರಲ್ಲಿ ಈ ಮೊದಲನೇ ವೆಬ್ಸೈಟ್ ಏನಿದೆಯಲ್ಲ, ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂತ. ಸೊ ಲೆಟ್ ಮಿ ಓಪನ್ ದ್ಯಾಟ್. ಇದನ್ನು ಓಪನ್ ಮಾಡ್ತೀನಿ. ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ AISSEE ಅಂತ ಟೈಪ್ ಮಾಡಿ. ಸೊ ಇಲ್ಲಿ ನೀವು ಏನಂತ ಇಲ್ಲಿ ಯಾವುದ್ಯಾವ್ದ್ರ ಬಗ್ಗೆ ಇನ್ಫಾರ್ಮೇಷನ್ ನಿಮಗೆ ತಿಳ್ಕೊಬೋದು ಅಂದರೆ, ಸೊ ಸೈನಿಕ್ ಸ್ಕೂಲ್ ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ ಈ ವೆಬ್ಸೈಟ್ ನಿಮಗೆ ಗೈಡ್ ಮಾಡ್ತಿತ್ತು. ಸದ್ಯಕ್ಕೆ ಈ ವೆಬ್ಸೈಟಲ್ಲಿ ಯಾವ ಅಪ್ಡೇಟ್ ನಿಮಗೆ ಇಂಪಾರ್ಟೆಂಟ್ ಇಲ್ಲ. ಇಲ್ಲಿ ನೀವು ಅಪ್ಲಿಕೇಶನ್ ಆದಮೇಲೆ ಕನ್ಫರ್ಮೇಷನ್ ಪೇಜನ್ನು ಡೌನ್ಲೋಡ್ ಮಾಡ್ಕೋಬೋದಿತ್ತು, OMR ಹೆಂಗೆ ಫಿಲ್ ಮಾಡೋದನ್ನು ಅರ್ಥ ಮಾಡ್ಕೋಬೋದಿತ್ತು, ಅಡ್ಮಿಷನ್ ಸಿಟಿ ಬಗ್ಗೆ, ಅಡ್ಮಿಟ್ ಕಾರ್ಡ್ ಬಗ್ಗೆ ಇನ್ಫಾರ್ಮೇಷನ್ ನಿಮಗೆ ಇಲ್ಲಿ ಸಿಕ್ಕಿತ್ತು. ಬಟ್ ಆ್ಯಸ್ ಆಫ್ ನಾವು ಈಗ ನಿಮಗೆ ಈ ವೆಬ್ಸೈಟ್ ಅಷ್ಟೊಂದು ಯೂಸ್ಫುಲ್ ಇಲ್ಲ. ಇನ್ ಕೇಸ್ ಏನಾದರೂ ಫ್ಯೂಚರಲ್ಲಿ ಇನ್ ಫ್ಯೂಚರ್ ಇದರಲ್ಲಿ ಏನಾದರೂ ಅಪ್ಡೇಟ್ಸ್ ಬಿಟ್ಟರೆ, ಸೊ ವಿಕ್ಟ್ರಿ ಕೆಡೆಟ್ ಅಕಾಡೆಮಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸುತ್ತೆ. ಈ ನೀಡ್ ನಾಟ್ ವರಿ ನೌ. ಸೊ ಇವಾಗ ನೀವು ಮೋಸ್ಟ್ ಇಂಪಾರ್ಟೆಂಟ್ಲಿ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಅಡ್ಮಿಷನ್ ಕೌನ್ಸಿಲಿಂಗ್ AISSEE ಅಂತ ಟೈಪ್ ಮಾಡಿ. ಸೊ ಇಲ್ಲಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಅಡ್ಮಿಷನ್ ಕೌನ್ಸಿಲಿಂಗ್ ಈ ವೆಬ್ಸೈಟ್ ನಿಮ್ಮ ಮಗು ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ ಆದಮೇಲೆ ಏನೇನು ಫಾಲೋ ಮಾಡಬೇಕು ಸೆಲೆಕ್ಷನ್ ಪ್ರೊಸೀಜರಲ್ಲಿ ಅನ್ನೋದನ್ನ ಗೈಡ್ ಮಾಡೋದು ಈ ವೆಬ್ಸೈಟ್. ಸೊ ಇದರಲ್ಲಿ ನೀವು ನೋಡ್ಬೋದು 3rd ಕಾಲಮ್, ಸೊ ಕ್ಯಾಂಡಿಡೇಟ್ ಆ್ಯಕ್ಟಿವಿಟೀಸ್ ಅಂತ ಇದೆ. ರಿಜಿಸ್ಟ್ರೇಷನ್, ದ ಫಸ್ಟ್ ಕಾಲಮ್ ಲೇಟೆಸ್ಟ್ ನ್ಯೂಸ್ ಮತ್ತು ಇವೆಂಟ್ ಬಗ್ಗೆ ಹೇಳುತ್ತೆ. ಸೊ ಏನೇನು ಅಪ್ಡೇಟ್ಸ್ ರೀಸೆಂಟಾಗಿ ನೀವು ಫಾಲೋ ಮಾಡಬೇಕು. ಇಂಟ್ರೊಡಕ್ಷನ್ ಸೈನಿಕ್ ಸ್ಕೂಲ್ ಸೊಸೈಟಿ ಬಗ್ಗೆ ನೆಕ್ಸ್ಟ್ ಕಾಲಮ್ ಹೇಳುತ್ತೆ. ಸೊ 3rd ಕಾಲಮ್ ಕ್ಯಾಂಡಿಡೇಟ್ ಆ್ಯಕ್ಟಿವಿಟೀಸ್, ರಿಜಿಸ್ಟ್ರೇಷನ್ ಆಫ್ ದ ಕ್ಯಾಂಡಿಡೇಟ್ ಹ್ಯಾಸ್ ಕಮೆನ್ಸ್ಡ್. ಸೊ ಇಲ್ಲಿ ಏನಿದು, ಸೊ ಇದು ನಾವು ಆಲ್ರೆಡಿ ವಿಕ್ಟ್ರಿ ಕೆಡೆಟ್ ಅಕಾಡೆಮಿ ಅಲ್ಲಿ ಒಂದು ವಿಡಿಯೋ ಮಾಡಿ ನಾವು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀವಿ. ಸೊ ನ್ಯೂ ರಿಜಿಸ್ಟ್ರೇಷನ್ ಯಾವುದ್ರ ಬಗ್ಗೆ ಇದು ಇ ಕೌನ್ಸಿಲಿಂಗ್ ಬಗ್ಗೆ. ಸೊ ಇ ಕೌನ್ಸಿಲಿಂಗ್ ಬಗ್ಗೆ ಮತ್ತು ಕರೆಕ್ಷನ್ ಅಪ್ಲಿಕೇಶನಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದರೆ, ಸೊ ನೀವು ಏನೇನು ಕರೆಕ್ಷನ್ ಮಾಡಬೇಕು ಅನ್ನೋದು ಒಂದು ವಿಡಿಯೋ ವಿಕ್ಟ್ರಿ ಕೆಡೆಟ್ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಇದೆ, ನೋಡಿಬಿಟ್ಟು ಸೊ ರಿಜಿಸ್ಟ್ರೇಷನ್ ಆಫ್ ಇ ಕೌನ್ಸಿಲಿಂಗ್ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ ಲಾಸ್ಟ್ ಡೇಟ್ಗಿಂತ ಮುಂಚೆ. ಮತ್ತು ಕರೆಕ್ಷನ್ ಏನೇನು ಮಿಸ್ಟೇಕ್ಸ್, ಏನೇನು ಕರೆಕ್ಷನ್ ಮಾಡ್ಬೋದು ಅನ್ನೋದು ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ. ಒಂದ್ಸಲ ವಿಕ್ಟ್ರಿ ಕೆಡೆಟ್ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಅವೈಲೇಬಲ್ ಇದೆ, ಒಂದ್ಸಲ ನೋಡಿಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಸೊ ಮೊದಲು ವೆಬ್ಸೈಟ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಸೊ ವೆಬ್ಸೈಟಲ್ಲಿ ನಾವು ಏನೇನು ತಿಳ್ಕೊಬೋದು. ಸೊ ಫಸ್ಟ್ ಹೋಮ್ ಪಕ್ಕ ಏನಿದೆ ಕೌನ್ಸಿಲಿಂಗ್ ಪ್ರೋಸೆಸ್ ಅಂತ ಇದೆ. ಕೌನ್ಸಿಲಿಂಗ್ ಪ್ರೋಸೆಸ್ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಅಲ್ಲಿ ಕೌನ್ಸಿಲಿಂಗ್ ಶೆಡ್ಯೂಲ್ ಅಂತ ಕೊಟ್ಟಿದ್ದಾರೆ. ಈ ಕೌನ್ಸಿಲಿಂಗ್ ಶೆಡ್ಯೂಲ್ ಅಂದರೆ ಏನು? ಕೌನ್ಸಿಲಿಂಗ್ ಶೆಡ್ಯೂಲಲ್ಲಿ ರಿಜಿಸ್ಟ್ರೇಷನ್ ಮತ್ತು ಕರೆಕ್ಷನ್ಗೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ರಿಜಿಸ್ಟ್ರೇಷನ್ ಆಫ್ ಇ ಕೌನ್ಸಿಲಿಂಗ್ ಮತ್ತು ಕರೆಕ್ಷನ್ ಅಪ್ಲಿಕೇಶನ್ ಫಾರ್ಮಲ್ಲಿ ಏನೇನಾದರೂ ಮಿಸ್ಟೇಕ್ಸ್ ಆಗಿದ್ರೆ ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಲಾಸ್ಟ್ ಡೇಟ್ಸ್. ಸೊ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗೋ ಡೇಟು ಎರಡಕ್ಕೂ ಸೇಮ್ ಇದೆ. ಅದು ಜನವರಿ 22, 2026ಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಎಂಡ್ ಯಾವಾಗಾಗಿದೆ? ರಿಜಿಸ್ಟ್ರೇಷನ್ ಮತ್ತು ಕರೆಕ್ಷನ್ ವಿಂಡೋ ಎರಡು ಎಂಡ್ ಆಗೋದು, ಇನ್ನೂ ಎಂಡ್ ಆಗಿಲ್ಲ, ಸಾರಿ. ಫೆಬ್ರವರಿ 2026 21ನೇ ತಾರೀಕು ಇದೇ ಮಂತು 21ನೇ ತಾರೀಕು ಇದು ಡೇಟ್ ಮುಗಿಯುತ್ತೆ. ಸೊ ಆದಷ್ಟು ಬೇಗ ಅದರೊಳಗಡೆ ಮುಗಿಸ್ಕೊಳ್ಳಿ ಇದನ್ನ. ಸೊ ಯಾರ್ಯಾರು ಇದುವರೆಗೂ ರಿಜಿಸ್ಟ್ರೇಷನ್ ಮತ್ತು ಕರೆಕ್ಷನ್ ಮಾಡಿಲ್ಲ, ಸೊ ಆದಷ್ಟು ಬೇಗ ಮುಗಿಸ್ಕೋಬೇಕು. ಸೊ ಕೌನ್ಸಿಲಿಂಗ್ ಪ್ರೊಸೆಸ್ಸಲ್ಲಿ ಮತ್ತೇನು ತಿಳ್ಕೊಬೋದು? ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸಲ್ಲಿ ಏನು, ನಿಮ್ಮ ಮಗು ಸೈನಿಕ್ ಸ್ಕೂಲ್ ಎಕ್ಸಾಮ್ ಪಾಸ್ ಆದಮೇಲೆ ನೀವು ಏನೇನು ಡಾಕ್ಯುಮೆಂಟ್ಸ್ನ ಆದಷ್ಟು ಬೇಗ ರೆಡಿ ಮಾಡ್ಕೋಬೇಕು ಅನ್ನೋದು ಹೇಳಿದ್ದಾರೆ. ಸೊ 14 ಡಾಕ್ಯುಮೆಂಟ್ ಇದ್ದಾವೆ. ಪ್ರತಿಯೊಂದು ಡಾಕ್ಯುಮೆಂಟ್ ಮೇಲೆ ನಾನು ಒಂದು ವಿಡಿಯೋ ಮಾಡಿ ಬಿಡ್ತೀನಿ. ಸೊ ಫ್ಯೂಚರ್ ನಿಮ್ಗೆ ಹೆಲ್ಪ್ ಆಗುತ್ತದು. ಇವಾಗ ನೀವು ಅದ್ರ ಬಗ್ಗೆ ವರಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ಜಸ್ಟ್ ಒಂದು ಸಲ ಕಣ್ಣು ಹಾಸಿ ಅಷ್ಟೆ. ಸೊ ಆಮೇಲೆ ಸ್ಕೂಲ್ ಇನ್ಫಾರ್ಮೇಷನ್ ಮೋಸ್ಟ್ ಇಂಪಾರ್ಟೆಂಟ್, ಇದು ಭಾಳ ಇಂಪಾರ್ಟೆಂಟ್ ಇದು. ಸೊ ಇದ್ರ ಬಗ್ಗೆನೇ ಹೇಳಕ್ಕೆ ನಾನು ಇವತ್ತು ವಿಡಿಯೋ ಮಾಡಿದ್ದೆ ಆ್ಯಕ್ಚುಲಿ. ಸೊ ಟೈಟಲ್ಲು ಅದೇ ಇದೆ, ಸೀಟ್ ಮ್ಯಾಟ್ರಿಕ್ಸ್ ಸ್ಕೂಲ್ ಇನ್ಫಾರ್ಮೇಷನ್ ಪ್ರೀವಿಯಸ್ ಇಯರ್ ಸ್ಕೂಲ್ ಕಟ್ ಆಫ್. ಸೀಟ್ ಮ್ಯಾಟ್ರಿಕ್ಸಲ್ಲಿ ನಾವೇನೇ ನೋಡ್ಕೋಬೋದು. ಸೊ ಪ್ರತಿಯೊಂದು ಸ್ಕೂಲಿಂದ
ಅದು 6th ಆಗ್ಬೋದು 9th ಆಗ್ಬೋದು. ಸೊ ಇಲ್ಲಿ ನೀವು 6th ಇದೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ 9th ಬರುತ್ತೆ. ಸೊ 6th ಸೆಲೆಕ್ಟ್ ಸ್ಕೂಲಲ್ಲಿ ಸೈನಿಕ್ ಸ್ಕೂಲ್ ಅಂತ ಟೈಪ್ ಮಾಡಿ, ಆಮೇಲೆ ಅಕಾಡೆಮಿಕ್ ಇಯರ್. ಸೊ ಇಲ್ಲಿ ಅಕಾಡೆಮಿಕ್ ಇಯರಲ್ಲಿ 2026 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಕೂಲ್ ಟೈಪಲ್ಲಿ ಎರಡಿದೆ, ಒಂದು ಸೈನಿಕ್ ಸ್ಕೂಲ್ ಮತ್ತು ನ್ಯೂ ಸೈನಿಕ್ ಸ್ಕೂಲ್ಸ್ ಅಂತ. ಸೊ ಮೊದಲು ಸೈನಿಕ್ ಸ್ಕೂಲ್ಸ್ ಬಗ್ಗೆ ನೋಡಿ, ಸರ್ಚ್ ಮಾಡಿದಾದ್ಮೇಲೆ ನಿಮಗೆ ಅದರ ಬಗ್ಗೆ ಇನ್ಫಾರ್ಮೇಷನ್ ಓಪನ್ ಆಗುತ್ತೆ. ಸೊ ಇಲ್ಲಿ ಸೈನಿಕ್ ಸ್ಕೂಲ್ ಕಲಿಕಿರಿ ಆಂಧ್ರ ಪ್ರದೇಶ್, ಕ್ಲಾಸ್ 6 ಬಾಯ್ಸ್, ಎಷ್ಟು ವೇಕೆನ್ಸೀಸ್ ಇದೆ ನೋಡಿ. ಸೊ ಫಸ್ಟು ಹೋಮ್ SC, ಹೋಮ್ ST. ಹೋಮ್ ಅಂದ್ರೇನಿದು, ಈಗ ಆಂಧ್ರ ಪ್ರದೇಶಲ್ಲಿರೋರಿಗೆ ಆಂಧ್ರ ಪ್ರದೇಶಲ್ಲೇ ಸೀಟ್ ಬೇಕಾಗಿರುತ್ತೆ. ಸೊ ಆಂಧ್ರ ಪ್ರದೇಶಲ್ಲಿ ಓದಿದ ಯಾರ್ಯಾರು ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಅವ್ರಿಗೆ ಎಷ್ಟು ವೇಕೆನ್ಸಿ ಇದೆ ಅನ್ನೋದಿದು. ಸೊ ಇಲ್ಲಿ ಅದರ್ ಅಂತ ಇದೆ. ಅದರ್ ಅಂತಂದರೆ ಈಗ ಆಂಧ್ರ ಪ್ರದೇಶ ಹೊರತುಪಡಿಸಿ ಅವ್ರು ಕರ್ನಾಟಕದವರು, ತಮಿಳ್ನಾಡವರು, ಅವರು ಆಂಧ್ರ ಪ್ರದೇಶದಲ್ಲಿ ಸೀಟ್ ತೊಗೋಬೇಕಾಗಿರುತ್ತೆ. ಸೊ ಅವ್ರಿಗೆ ಎಷ್ಟು ಸೀಟ್ ಇದೆ ಬೇರೆ ಸ್ಟೇಟ್ ಅವ್ರಿಗೆ, ಅದನ್ನ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ SCಗೆ ಎಷ್ಟು, STಗೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಟೋಟಲ್ 95 ಟೋಟಲ್ 90 ಸೀಟ್ಸ್ ಆರ್ ಅವೈಲೇಬಲ್ ಇಂದ ಇಲ್ಲಿ ಸೈನಿಕ್ ಸ್ಕೂಲ್ ಕಲಿಕೆರಿಲಿ. ಮತ್ತು ಇಲ್ಲಿ ಸೈನಿಕ್ ಸ್ಕೂಲ್ ಬಿಜಾಪುರ ಇದೆ ನೋಡಿ, ಕರ್ನಾಟಕದವ್ರಿಗೆ ಸೈನಿಕ್ ಸ್ಕೂಲ್ ಬಿಜಾಪುರ ಮತ್ತು ಕೊಡಗು. ಇಲ್ಲಿ ಕ್ಲಾಸ್ 6 ಬಾಯ್ಸ್, ಕ್ಲಾಸ್ 6 ಗರ್ಲ್ಸ್. ಸೊ ಹೋಮ್ ಟೋಟಲ್ ಎಷ್ಟು ಸೀಟ್ ಇದೆ, ಇದರಲ್ಲಿ 108 ಸೀಟ್ ಇದೆ. ಸೈನಿಕ್ ಸ್ಕೂಲ್ ಕೊಡಗುಲಿ 100 ಸೀಟ್ ಇದೆ, 100 ಸೀಟ್ ಇದೆ. ಸೊ ಬೇರೆ ಬೇರೆ ಕೆಟಗರಿಯಲ್ಲಿ ಎಷ್ಟು ಸೀಟ್ ಇದೆ ಒಂದ್ಸಲ ನೋಡ್ಕೊಳ್ಳಿ. ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಹೇಳೋ ಅವಶ್ಯಕತೆ ಇಲ್ಲ. ಸೊ ಬೇರೆ ಸ್ಟೇಟ್ ಇದ್ದವರು ಬೇರೆ ಸ್ಟೇಟ್ ಇನ್ಫಾರ್ಮೇಷನ್ ತಿಳ್ಕೊಬೋದು. ಸೊ ನಿಮಗೆ ನಿಮ್ಮ ಸ್ಟೇಟ್ ಹೊರತುಪಡಿಸಿ ಬೇರೆ ಸ್ಟೇಟಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದ್ದಾವೆ ಅನ್ನೋದು ಸಹ ನೀವು ನೋಡ್ಕೋಬೋದು. ಓಕೆ, ಸೊ ಆಮೇಲೆ ಈಗ ನಾವು ಸೀಟ್ ಮ್ಯಾಟ್ರಿಕ್ಸ್ ನೋಡಿದ್ವಿ. ಸ್ಕೂಲ್ ಇನ್ಫಾರ್ಮೇಷನಲ್ಲಿ ನೋಡೋಣ ಏನಿದೆ ಅಂತೇಳಿ. ಸ್ಕೂಲ್ ಇನ್ಫಾರ್ಮೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸೈನಿಕ್ ಸ್ಕೂಲ್ಸ್ ಅಂತ ಕ್ಲಿಕ್ ಮಾಡಿ, ಸ್ಕೂಲ್ ನೇಮ್, ಇಲ್ಲಿ ಸ್ಕೂಲ್ ನೇಮ್ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಾಂದರೆ ಸುಮ್ಮನೆ ಇಲ್ಲೇ ಒಂದು ಸಲ ಗಮನ ಹರಿಸಿ. ಸೊ ಇಲ್ಲಿ ನೀವು ಸೈನಿಕ್ ಸ್ಕೂಲ್ ಕಲಿಕೆರೆ ಆಂಧ್ರ ಪ್ರದೇಶ್ ಬಗ್ಗೆ. ಈಗ ನಿಮ್ಮ ಮಗು ಫ್ಯೂಚರಲ್ಲಿ ಏನಾದರೂ ಸೈನಿಕ್ ಸ್ಕೂಲ್ ಎಕ್ಸಾಮಲ್ಲಿ ಪಾಸ್ ಆದಮೇಲೆ ಸೊ ನಿಮಗೆ ಯಾವ ಥರ ಕಾಂಟ್ಯಾಕ್ಟ್ ಮಾಡಬೇಕು, ಸೊ ಏನೇನು ಇನ್ಫಾರ್ಮೇಷನ್ ಈ ವೆಬ್ಸೈಟ್ ಗೈಡ್ ಮಾಡುತ್ತೆ. ಸೊ ಇಲ್ಲಿ ಫಸ್ಟ್ ವೆಬ್ಸೈಟ್ ಇದೆ ಸೈನಿಕ್ ಸ್ಕೂಲ್ ಕಲಿಕಿರಿ ಬಗ್ಗೆ. ಆಮೇಲೆ ಇಮೇಲ್ ಕೊಟ್ಟಿದ್ದಾರೆ, ಕಾಂಟ್ಯಾಕ್ಟ್ ನಂಬರ್, ಪ್ರಿನ್ಸಿಪಲ್ ಕಾಂಟ್ಯಾಕ್ಟ್ ನಂಬರ್ ಇದೆ. ಅಡ್ಮಿಷನ್ ಬಗ್ಗೆ ಎನ್ಕ್ವೈರಿ ಮಾಡಬೇಕಂದ್ರೆ ಅಡ್ಮಿಷನ್ ಇನ್ಚಾರ್ಜ್ ನಂಬರ್ ಇದೆ. ಸೊ ನೀವು ಪಾಸ್ ಆದಮೇಲೆ ಯಾವ ಥರ ಹೋಗಬೇಕು, ನಿಯರೆಸ್ಟ್ ಏರ್ಪೋರ್ಟು, ರೈಲ್ವೆ ಸ್ಟೇಷನ್ನು, ಬಸ್ ಸ್ಟಾಪು, ಪೋಸ್ಟ್ ಆಫೀಸ್ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಕೆಳಗಡೆ ಹೋದರೆ ಕರ್ನಾಟಕದ್ದು ಸಹ ಇದೆ. ಸೈನಿಕ್ ಸ್ಕೂಲ್ ಬಿಜಾಪುರ ಬಗ್ಗೆ ಇದೆ, ಸೈನಿಕ್ ಸ್ಕೂಲ್ ಕೊಡಗು. ಸೊ ಫರ್ದರ್ ಇನ್ಫಾರ್ಮೇಷನ್ ಸ್ಕೂಲ್ ಬಗ್ಗೆ ಏನಾದರೂ ಬೇಕಾದರೂ ವೆಬ್ಸೈಟ್ ಓಪನ್ ಮಾಡಿ ನೀವು ಇಲ್ಲಿ ನೋಡ್ಕೋಬಹುದು. ಸಲ ಕಣ್ಣಾಸಿ. ಓಕೆ, ಫೈನ್. ಸೊ ಮತ್ತೆ ಏನೇನು ನೋಡ್ಕೋಬೋದು ಇಲ್ಲಿ, ಸ್ಕೂಲ್ ಇನ್ಫಾರ್ಮೇಷನಲ್ಲಿ ಪ್ರೀವಿಯಸ್ ಇಯರ್ ಕಟ್ ಆಫ್ ಅಂತ ಕೊಟ್ಟಿದ್ದಾರೆ. ಪ್ರೀವಿಯಸ್ ಇಯರ್ ಕಟ್ ಆಫಲ್ಲಿ ನೀವು 2024-25 ಎಷ್ಟು ಕಟ್ ಆಫ್ ಬಂದಿತ್ತು ನೋಡ್ಕೋಬೋದು. ಒಂದ್ಸಲ ಕ್ಲಿಕ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನೀವು ಡೌನ್ಲೋಡ್ ಆಪ್ಷನ್ ಇದೆ, ಕ್ಲಿಕ್ ಮಾಡಿಬಿಟ್ಟು ಓಕೆ ಅಂತ ಕೊಡಿ. ಸೊ ಇಲ್ಲಿ ನಿಮಗೆ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವೇನಂತಂದರೆ ಪ್ರತಿಯೊಂದು ಸ್ಟೇಟಲ್ಲೂ ಪ್ರತಿಯೊಂದು ಕೆಟಗರಿಯಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದ್ದಾವೆ. ಸೊ ಫಸ್ಟ್ ನೋಡ್ಬೋದು, ಅಮರಾವತಿ ನಗರಲ್ಲೂ ಸೈನಿಕ್ ಸ್ಕೂಲ್ಗೆ ಟೋಟಲ್ 300 ಔಟ್ ಆಫ್ 300 ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ತೆಗಿಬೋದು. SCಗೆ 189, ST 139. ಮೇಲ್ಗಡೆ ಹೋಮ್ ಸ್ಟೇಟ್ ಕೆಡೆಟ್ಸ್ ಅಂತ ಕೊಟ್ಟಿದ್ದಾರೆ, ಈ ಕಡೆ ಅದರ್ ಸ್ಟೇಟ್ ಕೆಡೆಟ್ಸ್. ಹೋಮ್ ಸ್ಟೇಟ್ ಕೆಡೆಟ್ಸ್ ಅಂತಂದರೆ ನೋಡ್ಕೊಳ್ಳಿ, ಹೋಮ್ ಸ್ಟೇಟ್ ಕೆಡೆಟ್ಸ್, ಅದರ್ ಸ್ಟೇಟ್ಸ್. ಹೋಮ್ ಸ್ಟೇಟ್ಸ್ ಅಂದರೆ ನಿಮ್ಮದೇ ಸ್ಟೇಟಲ್ಲಿ ನಿಮ್ಮದೇ ಓನ್ ಸ್ಟೇಟಲ್ಲಿ ಸೀಟ್ ಬೇಕಾದರೆ ಎಷ್ಟು ಮಾರ್ಕ್ಸ್ ತೆಗಿಬೇಕು, ನಿಮ್ಮ ಸ್ಟೇಟ್ ಹೊರತುಪಡಿಸಿ ಬೇರೆ ಸ್ಟೇಟಲ್ಲಿ ನಿಮ್ಮ ಸೀಟ್ ಬೇಕಂದರೆ ಎಷ್ಟು ಮಾರ್ಕ್ಸ್ ತೆಗಿಬೇಕು ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ, ಔಟ್ ಆಫ್ 300. ಸೊ ಇಲ್ಲಿ ನೋಡ್ಕೋಬೋದು ಸೈನಿಕ್ ಸ್ಕೂಲ್ ಬಿಜಾಪುರ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಸೊ ಇಲ್ಲಿ ಸೈನಿಕ್ ಸ್ಕೂಲ್ ಬಿಜಾಪುರಲ್ಲಿ ಫಸ್ಟ್ ಕಾಲಮ್ SCಗೆ 223 ಮಾರ್ಕ್ಸ್ ತೆಗಿಬೇಕು. OBC 221, 242 OBCಗೆ, ಡಿಫೆನ್ಸ್ 209, ಜನರಲ್ 209. ಇದು ಹೋಮ್ ಸ್ಟೇಟ್. ಫಾರ್ ದ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಸಪ್ರೇಟ್ ಕೊಟ್ಟಿದ್ದಾರೆ, ಒಂದ್ಸಲ ನೋಡ್ಕೊಳ್ಳಿ ಕರೆಕ್ಟಾಗಿ. ಇಲ್ಲಿ ಅದರ್ ಸ್ಟೇಟ್ಸ್. Okay, so if anyone from the other state, they can just go through this, the respective states, the information is given, need not worry. Okay, ಸೊ ಸ್ಕೂಲ್ ಇನ್ಫಾರ್ಮ್ ಬಗ್ಗೆ ಕಂಪ್ಲೀಟಾಗಿ ನೋಡಿಕೊಂಡು ನೋಟಿಸಲ್ಲಿ ಏನೇನಿದೆ, ಲೇಟೆಸ್ಟ್ ನ್ಯೂಸ್, ಲೇಟೆಸ್ಟ್ ಇನ್ಸ್ಟ್ರಕ್ಷನ್. ಸೊ ಎಕ್ಸಾಮ್ ಆದಮೇಲೆ ಏನಾದರೂ ಇಂಪಾರ್ಟೆಂಟ್ ನ್ಯೂಸ್ ಇದ್ದರೆ ಇದರಲ್ಲಿ ಕಾಲಮಲ್ಲಿ ನೋಡ್ಕೋಬೋದು. ಸೊ ಫರ್ದರ್ ಇದ್ರ ಬಗ್ಗೆ ವೀಡಿಯೋಸ್ ಮಾಡಿ ನಾವು ಗೈಡ್ ಮಾಡ್ತೀವಿ, ನೀಡ್ ನಾಟ್ ವರಿ. ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಕಂಪ್ಲೀಟಾಗಿ ಒಂದು ವೀಡಿಯೋ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಆ ರಿಜಿಸ್ಟ್ರೇಷನ್ ಆಗ್ಬೋದು, ಕರೆಕ್ಷನ್ ಹೆಂಗೆ ಮಾಡೋದಾಗ್ಬೋದು, ಸೆಲೆಕ್ಷನ್ ಪ್ರೊಸೀಜರ್ ಹೆಂಗೆ ಮಾಡ್ಕೋಬೇಕು ಅನ್ನೋದನ್ನ ನಾವು ಗೈಡೆನ್ಸ್ ಕೊಡ್ತೀವಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ.
ಅದನ್ನು ಹೊರತುಪಡಿಸಿ ಮತ್ತೇನಾದರೂ ಡೌಟ್ ಇದ್ದರೆ ಸೊ ಆಲ್ರೆಡಿ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಮೊಬೈಲ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ, ಕಾಂಟ್ಯಾಕ್ಟ್ ಆಗಬಹುದು. ಮತ್ತು ಇದೇ ಥರ ಹೊಸ ಹೊಸ ಅಪ್ಡೇಟ್ಸ್ ಸೈನಿಕ್ ಸ್ಕೂಲ್, ರಾಷ್ಟ್ರೀಯ ಮೆಟ್ರಿಕ್ ಸ್ಕೂಲ್, ನವೋದಯ ಮತ್ತು ಬೇರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದ್ದಾವಲ್ಲ ಸ್ಕೂಲ್ಸು, 6ನೇ ತರಗತಿ ಮತ್ತು 9ನೇ ತರಗತಿಯವರಿಗೆ. ಸೊ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ನಾವು ವಿಕ್ಟ್ರಿ ಕೆರಿಯರ್ ಅಕಾಡೆಮಿ ಅಫಿಷಿಯಲ್ ವಾಟ್ಸಪ್ ಚಾನಲ್ ಇದೆ, ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಅದರಲ್ಲೂ ಹಾಕ್ತೀವಿ. ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ. ಮತ್ತು ಯೂಟ್ಯೂಬ್ ಚಾನಲ್ ಇದೇ ಥರ ಮತ್ತು ನಾವು ಹೊಸ ಹೊಸ ವೀಡಿಯೋಗಳು ಮಾಡ್ತಿರ್ತೀವಿ. ಅದು ನೀವು ಮೊದಲನೇದಾಗಿ ವೀಡಿಯೋ ನೋಡಬೇಕಂತಂದರೆ ಇವಾಗಲೇ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ಇದೇ ಇನ್ಫಾರ್ಮೇಷನ್ ಇದೇ ಥರ ನಿಮ್ಮ ಫ್ರೆಂಡ್ಸ್ ಮಕ್ಕಳು ಸಹ ಬರೀತಿರ್ತಾರೆ. ಎಲ್ಲ ಪಾಲಕರಿಗೆ ಹೇಳೋದೊಂದೇ ನಾನು, ಇದೇ ಥರ ನಿಮ್ಮ ಫ್ರೆಂಡ್ಸ್ ಮಕ್ಕಳು ಥರ ಸಹ ಬರೀತಿರ್ತಾರೆ. ಇದೇ ಇನ್ಫಾರ್ಮೇಷನ್ನ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಸೊ ಅವ್ರಿಗೂ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಸೊ ಮುಂದಿನ ವೀಡಿಯೋದಲ್ಲಿ ಏನಾದರೂ ಹೊಸ ಅಪ್ಡೇಟ್ಸ್ ಬಂದರೆ ಮತ್ತೆ ನಾನು ಶೇರ್ ಮಾಡ್ಕೋತೀನಿ. ಒಂದು ಸಲ ನೀವು ದಿ ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಚಾನಲ್ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಸದುಪಯೋಗವನ್ನು ಪಡೆದುಕೊಳ್ಬೇಕಂತ ಹೇಳ್ತೀನಿ. ಏನಾದರೂ ಡೌಟ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇದೆ, ಯು ಕ್ಯಾನ್ ಜಸ್ಟ್ ಕಾಂಟ್ಯಾಕ್ಟ್ ಅಸ್. ಸೊ ಮುಂದಿನ ವೀಡಿಯೋದಲ್ಲಿ ಹೊಸ ಅಪ್ಡೇಟೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರೂ ವಾಟ್ಸಪ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಇನ್ಫಾರ್ಮೇಷನ್ ತಿಳ್ಕೊತಾ ಇರಿ. ಓಕೆ, ಫೈನ್. ಸೊ ಈಗ ನಾವೇನೇನು ತಿಳ್ಕೊಂಡ್ವಿ, ಕೌನ್ಸ್ಲಿಂಗ್ ಪ್ರೊಸೆಸ್ ಬಗ್ಗೆ ತಿಳ್ಕೊಂಡ್ವಿ, ಸ್ಕೂಲ್ ಇನ್ಫಾರ್ಮೇಷನ್ ಬಗ್ಗೆ ತಿಳ್ಕೊಂಡ್ವಿ, ಸೊ ನೋಟಿಸ್, ಸೊ ಹೆಲ್ಪ್ ಡೆಸ್ಕ್, ಸೊ ಮತ್ತು ಇಲ್ಲಿ ಕಾಂಟ್ಯಾಕ್ಟ್ ಆಗ್ಬೋದು ನೀವು ಸೈನಿಕ್ ಸ್ಕೂಲ್ ಅಡ್ಮಿಷನ್ ಏನಾದರೂ ಡೌಟ್ಸ್ ಇದ್ದರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಹೇಳೋದೇನಂತ ಅಂದರೆ, ಸೊ ಆಲ್ರೆಡಿ ರಿಜಿಸ್ಟ್ರೇಷನ್ ಲಿಂಕ್ ಇನ್ನೂ ಓಪನ್ ಇದೆ, ಕರೆಕ್ಷನ್ ವಿಂಡೋನೂ ಓಪನ್ ಇದೆ. ಸೊ ಆದಷ್ಟು ಬೇಗ ಕರೆಕ್ಷನ್ನ ಮುಗಿಸ್ಕೊಳ್ಳಿ ಅಂತ ಎಲ್ಲ ಪಾಲಕರಿಗೆ ಮನವಿ ಮಾಡ್ಕೋತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಹೊಸ ಇನ್ಫಾರ್ಮೇಷನ್ ಒಂದಿಗೆ ಭೇಟಿಯಾಗೋಣ. ಓಕೆ, ಟೇಕ್ ಕೇರ್ ಎವ್ರಿವನ್. ಜೈ ಹಿಂದ್.